ಎಲ್ರಿಗೂ ನಮಸ್ಕಾರ. ಮೈಸೂರು ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೈಸೂರಿನ ಹಳೆಯ ಮತ್ತು ಬಹಳ ವಿಶೇಷವಾದ ಜಾಗದಲ್ಲಿದ್ದೀನಿ. ಮೈಸೂರು ಅವ್ರ ಮನೆ ಅನ್ಕೊಂಡ್ರಾ? ಇಲ್ಲ, ಅದಕ್ಕಿಂತಲೂ ಪ್ರಾಚೀನವಾದಂಥ ಐತಿಹಾಸಿಕ ಶಿವನ ದೇವಸ್ಥಾನ ಕೋಡಿ ಸೋಮೇಶ್ವರ ದೇವಸ್ಥಾನ. ಕೋಡಿ ಸೋಮೇಶ್ವರ ಅನ್ನೋ ಹೆಸರೇನಿಗೆ ಬಂತು, ಇದು ಎಷ್ಟು ಹಳೆಯದು ಬನ್ನಿ ಇವತ್ತು ತಿಳ್ಕೊಳ್ಳೋಣ. ಇದು ನಮ್ಮ ಅರಮನೆ ಕೋಟೆ ಆವರಣದ ಒಳಗಡೆ ಇರೋ ಅತ್ಯಂತ ಹಳೆಯ ದೇವಸ್ಥಾನ. ಇದರ ಕಾಲಘಟ್ಟ 13ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂತ ಇತಿಹಾಸ ಹೇಳುತ್ತೆ. ಅಂದ್ರೆ ಮೈಸೂರು ಸಂಸ್ಥಾನ ಶುರುವಿನ ಮುಂಚೆನೆ ಈ ದೇವಸ್ಥಾನ ಇತ್ತು. ಇದು ಚೋಳರ ಕಾಲದ ವಾಸ್ತುಶಿಲ್ಪವನ್ನು ಹೊಂದಿದೆ. ಈ ದೇವಸ್ಥಾನಕ್ಕೆ ಕೋಡಿ ಸೋಮೇಶ್ವರ ಅನ್ನೋ ಹೆಸರು ಯಾಕೆ ಬಂತು? ಕೋಡಿ ಅಂದ್ರೆ ಧ್ವಜ, ಪತಾಕೆ ಅಂತ ಅರ್ಥ. ಹಾಗೆ ಕೋಡಿ ಅಂದ್ರೆ ವಿಜಯ, ಶಕ್ತಿ ಅಥವಾ ಶುಭ ಆರಂಭದ ಸಂಕೇತ. ರಾಜರು ಯುದ್ಧಕ್ಕೆ ಹೊರಡೋಕ್ಕಿಂತ ಮುಂಚೆ ಅಥವಾ ಯಾವ್ದಾದ್ರು ದೊಡ್ಡ ಕಾರ್ಯಕ್ರಮದ ಮುಂಚೆ ಇಲ್ಲಿಗೆ ಬಂದು ಸೋಮೇಶ್ವರನಿಗೆ ಪೂಜೆ ಸಲ್ಲಿಸಿ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ತಾ ಇದ್ರು. ರಾಜರ ಶಕ್ತಿ, ಯುದ್ಧದ ಯಶಸ್ಸು ಎರಡು ಜೊತೆಗೆ ಬೆರೆತ್ಕೊಂಡಿತ್ತು. ಹಾಗೆ ಕೋಡಿ ಅಂದ್ರೆ ಕೆರೆ ಏರಿ ಅಥವಾ ನೀರು ಹರಿದು ಹೋಗುವ ಜಾಗ ಅಂತ. ಹಿಂದೆ ಈಗಿನ ವಸ್ತು ಪ್ರದರ್ಶನ ಆವರಣದಲ್ಲಿ ದೊಡ್ಡ ಕೆರೆ ಎಂಬ ಬೃಹತ್ ಕೆರೆ ಇತ್ತು. ಆ ಕೆರೆಯ ಏರಿ ಮೇಲೆ ಈ ದೇವಸ್ಥಾನ ನಿರ್ಮಿಸಿದ್ರಿಂದ ಈ ದೇವಸ್ಥಾನಕ್ಕೆ ಕೋಡಿ ಸೋಮೇಶ್ವರ ಅನ್ನೋ ಹೆಸರು ಬಂತು. ಆ ಕಾಲದಲ್ಲಿ ಧರ್ಮ, ಆಡಳಿತ ಎರಡು ಒಟ್ಟೊಟ್ಟಿಗೆ ಹೋಗ್ತಾ ಇತ್ತು. ಈ ರೀತಿ ಆಚರಣೆ ರಾಜರಿಗೆ, ಸೈನಿಕರಿಗೆ ಹಾಗೂ ಪ್ರಜೆಗಳಿಗೂ ಕೂಡ ಧೈರ್ಯ ಕೊಡ್ತಾ ಇತ್ತು. ಇನ್ನು ದೇವಸ್ಥಾನದೊಳಗೆ ಶಿವಲಿಂಗದ ರೂಪದಲ್ಲಿ ಸೋಮೇಶ್ವರರು ನೆಲೆಸಿದ್ದಾರೆ. ಈಗಲೂ ಇಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಒಡೆಯರ್ ಮನೆತನದ ಉಗಮ. ಕ್ರಿಸ್ತಶಕ 1399ರಲ್ಲಿ ದ್ವಾರಕೆಯಿಂದ ಬಂದಂತ ಯದುವಂಶದ ರಾಜಕುಮಾರರಾದ ಯದುರಾಯ ಮತ್ತು ಕೃಷ್ಣರಾಯ ಮೈಸೂರಿಗೆ ಬಂದಾಗ ಅವರು ಆಶ್ರಯ ಪಡೆದಿದ್ದು ಇದೇ ದೇವಸ್ಥಾನದ ಬಳಿ. ಅಂದು ಮೈಸೂರನ್ನು ಆಳುತ್ತಿದ್ದ ಮಾರನಾಯಕನನ್ನು ಸೋಲಿಸಿ ಯದುರಾಯರು ಮೈಸೂರು ಸಂಸ್ಥಾನವನ್ನು ಸ್ಥಾಪಿಸಿದರು. ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ರಾಜವಂಶಸ್ಥರ ಕೊಡುಗೆ. ಮೈಸೂರು ಮಹಾರಾಜರಿಗೆ ಈ ದೇವಸ್ಥಾನದ ಮೇಲೆ ಅಪಾರ ಭಕ್ತಿ ಇತ್ತು. ಹಾಗೆ ವಿಶೇಷವಾಗಿ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿಯವರು ಈ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಜಯಚಾಮರಾಜ ಒಡೆಯರವರು ದಸರಾದ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಿದ್ರು. ಇದು ಕೇವಲ ದೇವಸ್ಥಾನ ಅಲ್ಲ, ಮೈಸೂರು ಸಂಸ್ಥಾನ ಹುಟ್ಟಿಗೆ ಸಾಕ್ಷಿಯಾದ ಐತಿಹಾಸಿಕ ತಾಣ. ಮೈಸೂರಿನ ಇತಿಹಾಸದ ಬಗ್ಗೆ ಇನ್ನ ಹೆಚ್ಚು ವಿಡಿಯೋ ಮಾಡೋಕ್ಕೆ ದಯವಿಟ್ಟು ಸಹಾಯ ಮಾಡಿ. ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.